ಅಮೆರಿಕದ ಸ್ಟ್ಯಾನ್ಫರ್ಡ್ ಯೂನಿವರ್ಸಿಟಿಯವರು ನಡೆಸಿದ ಅಂತಾರಾಷ್ಟ್ರೀಯ ಮಟ್ಟದ ಲಾಂಗ್ಜಿವಿಟಿ ಡಿಸೈನ್ ಚಾಲೆಂಜ್ 2025 ಈ ಸ್ಪರ್ಧೆಯಲ್ಲಿ ನಮಗೆಲ್ಲ ಸಂಭ್ರಮಿಸುವಂತಹ ಮಾತ್ರ ಅಲ್ಲ, ನಮ್ಮ ಮಂಗಳೂರು ಮಾತ್ರ ಅಲ್ಲ, ನಮ್ಮ ಇಡೀ ದೇಶಕ್ಕೆ ಸಂಭ್ರಮಿಸುವಂತಹ ಒಂದು ದಾಖಲೆಯ ಒಂದು ಸಾಧನೆ ಆಗಿದೆ. ನಮ್ಮ ಮಂಗಳೂರಿನ ಯುವ ಕಲಾವಿದ ಶ್ರೀ ಶುಭಂ ವರ್ಣೇಕರ್ ಈ ಸ್ಪರ್ಧೆಯಲ್ಲಿ ಜಾಗತಿಕ ಮಟ್ಟದಲ್ಲಿ ದ್ವಿತೀಯ ಸ್ಥಾನ ಪಡೆದ ಒಂದು ಅದ್ಭುತ ಸಾಧನೆ ದಾಖಲಾಗಿದೆ. ಈ ಸ್ಪರ್ಧೆ ಅಮೆರಿಕದಲ್ಲಿ ಏಪ್ರಿಲ್ 21ರಿಂದ 24ರವರೆಗಿದೆ ಸ್ಟ್ಯಾನ್ಫರ್ಡ್ ಯೂನಿವರ್ಸಿಟಿಯಲ್ಲಿ ನಡೆಯಿತು. ಶುಭಂ ವರ್ಣೇಕರ್ ಹಾಗೂ ಬೆಂಗಳೂರಿನ ಕಾವ್ಯಶ್ರೀ ವೆಂಕಟೇಶ್ ಇವರ ಒಂದು ತಂಡ ಜಾಗತಿಕವಾಗಿ ದ್ವಿತೀಯ ಸ್ಥಾನ ಪಡೆದಂತಹ ಒಂದು ಸಾಧನೆ ದಾಖಲಾಗಿದೆ. ಇವರ ಡಿಸೈನ್ ಸ್ಪರ್ಧೆಗೆ ಫ್ಲೋ ಅನ್ನುವಂತಹ ಕಾರ್ಡನ್ನು ವಿನ್ಯಾಸವನ್ನು ಮಾಡಿದ್ದಾರೆ. ಈ ಸ್ಪರ್ಧೆಗೆ 31 ದೇಶಗಳಿಂದ ಸರಿಸುಮಾರು 500ರಷ್ಟು ಸ್ಪರ್ಧಾಳುಗಳು ಭಾಗವಹಿಸಿದರು. ಅದರಲ್ಲಿ ಅಂತಿಮವಾಗಿ 8 ತಂಡಗಳು ಅಂತಿಮ ಸುತ್ತಿಗೆ ಆಯ್ಕೆಯಾಗಿತ್ತು. ಈ ಸ್ಪರ್ಧೆಗೆ ಆರಿಸಿಕೊಂಡಂತಹ ಒಂದು ವಿಷಯ ಏನಂತೇಳಿದ್ರೆ, ದೀರ್ಘಾವಧಿಗಾಗಿ ಶಿಕ್ಷಣ ಮತ್ತು ಕಲಿಕೆಯನ್ನು ಪುನರ್ಕಲ್ಪನೆ ಮಾಡುವುದು ಎಂಬ ಒಂದು ಥೀಮನ್ನು ನೀಡಲಾಗಿತ್ತು. ಈ ಸ್ಪರ್ಧೆಗೆ ಅನುಗುಣವಾಗಿ ಇವರು ಕಾರ್ಡ್ ವಿನ್ಯಾಸವನ್ನು ಮಾಡಿದ್ದಾರೆ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದ್ವಿತೀಯ ಬಹುಮಾನ ಪಡೆಯುವುದರ ಮುಖಾಂತರವಾಗಿ ನಮ್ಮ ದೇಶಕ್ಕೆ, ಮಂಗಳೂರಿಗೆ ವಿಶೇಷವಾಗಿ ಹೆಮ್ಮೆಯ ಕ್ಷಣಗಳು ದಾಖಲಾಗಿದೆ. ಶುಭಂ ಈಗಾಗಲೇ ಹಲವಾರು ಸ್ಪರ್ಧೆಗಳಲ್ಲಿ, ಅಂದರೆ ಅವನ ಹೈಸ್ಕೂಲ್ ಜೀವನದಿಂದಲೇ ಅವನು ಫಸ್ಟ್ ಸ್ಟ್ಯಾಂಡರ್ಡಿಂದ 10th ನಮ್ಮ ಎಲೋಷಸ್ ಹೈಸ್ಕೂಲ್ನಲ್ಲಿ ವಿದ್ಯಾಭ್ಯಾಸವನ್ನು ಪೂರ್ತಿಗೊಳಿಸಿದ್ದಾನೆ. ಹಾಗೆ IIT ಗುವಾಹಟಿಯಲ್ಲಿ ಮಾಸ್ಟರ್ಸ್ ವಿದ್ಯಾರ್ಥಿ ಆಗಿರುವಂಥದ್ದು. ಇವನ ಶೈಕ್ಷಣಿಕ ಕಾಲದಲ್ಲಿಯೇ ಇವನು ವಿದ್ಯೆಯಲ್ಲಿ ಮತ್ತು ಕಲೆಯಲ್ಲಿ ಉನ್ನತ ಸಾಧನೆಯನ್ನು ಮಾಡಿ ದಾಖಲೆಯನ್ನು ಮಾಡಿದ್ದಾನೆ. ವಿಶೇಷವಾಗಿ ನಾವು ಮಂಗಳೂರಿನವರು ನೆನಪಿಸಿಕೊಳ್ಳುವಂತಹ ಒಂದು ಸಾಧನೆ, ಗೂಗಲ್ ಡಿಸೈನ್ ಸ್ಪರ್ಧೆಯಲ್ಲಿ ಫೈನಲಿಸ್ಟ್ ಆಗಿ ದಾಖಲೆಯನ್ನು ಮಾಡಿದಂತಹ ಒಬ್ಬ ಪ್ರತಿಭಾನ್ವಿತ ವಿದ್ಯಾರ್ಥಿ. ಈ ಮೂಲಕವಾಗಿ ಮತ್ತೊಮ್ಮೆ ದೇಶಕ್ಕೆ ಕೀರ್ತಿ ತಂದಿರುವಂಥದ್ದು ತುಂಬ ಸಂತಸದ ವಿಚಾರ. ಹಾಗೆ ಈ ಸ್ಪರ್ಧೆಯಲ್ಲಿ ಅವನಿಗೆ ಪ್ರೋತ್ಸಾಹ ಕೊಟ್ಟಂತಹ ತಂದೆ ತಾಯಿಗಳು ನಮ್ಮ ಜೊತೆಗೆ ಇದ್ದಾರೆ, ಶ್ರೀಯುತ ರಮೇಶ್ ವರ್ಣೇಕರ್ ಹಾಗೂ ತಾಯಿ ಶೋಭಾ ವರ್ಣೇಕರ್ ಅವರು. ಹಾಗೆ ಈ ಸ್ಪರ್ಧೆಯಲ್ಲಿ ಹೇಗೆ ನಡೆಯಿತು ಮತ್ತು ಯಾವ ರೀತಿಯ ಒಂದು ಕಾರ್ಡನ್ನು ಅವನು ಡಿಸೈನ್ ಮಾಡಿದ್ದ ಮತ್ತು ಯಾವ ರೀತಿಯ ಎಂಟ್ರಿ ಇತ್ತು, ಎಲ್ಲ ವಿವರಗಳನ್ನು ಶುಭಂ ವರ್ಣೇಕರ್ ಸ್ವತಃ ಕೊಡಲಿಕ್ಕಿದ್ದಾನೆ. ಫ್ಲೋ ಎಂಬುದು ಒಂದು ಕಾರ್ಡ್ ಗೇಮ್. ಸೊ ನನ್ನ ಕಾನ್ಸೆಪ್ಟ್ ಹೇಗೆ ಬಂತು ಅಂತ ಫಸ್ಟ್ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ನಾವು ಲೈಫಲ್ಲಿ ಏನು ಮಾಡಬೇಕಂತ ಪರ್ಪಸ್ ಫೈಂಡ್ ಔಟ್ ಮಾಡೋದು ತುಂಬ ಡಿಫಿಕಲ್ಟ್ ಪ್ರಾಸೆಸ್ ಆಗುತ್ತೆ. ನಾವು ಸ್ಕೂಲಲ್ಲಿ ಇರ್ಬೋದು, ಇಲ್ಲ ದೊಡ್ಡದಾಗಿ ಲೈಕ್ ಇನ್ 25 years ಓಲ್ಡ್ 30 years ಓಲ್ಡ್ ಆದ ಕೂಡಲೇ ನಮ್ಮ ಲೈಫಲ್ಲಿ ಏನು ಮಾಡಬೇಕು ಪರ್ಪಸ್ ಫೈಂಡ್ ಔಟ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಸೊ ಅದಕ್ಕಾಗಿ ನಾವು ಒಂದು ಜಾಪನೀಸ್ ಫಿಲಾಸಫಿ ಇದೆ, ಇಕಿಗಾಯ್ ಅಂತ. ಅದರಲ್ಲಿ 4 ಭಾಗಗಳಿರ್ತದೆ: ವಾಟ್ ಯು ಆರ್ ಗುಡ್ ಆ್ಯಟ್, ವಾಟ್ ಯು ಲವ್, ವಾಟ್ ದ ವರ್ಲ್ಡ್ ನೀಡ್ಸ್ ಆ್ಯಂಡ್ ವಾಟ್ ಯು ಕ್ಯಾನ್ ಗೆಟ್ ಪೇಡ್ ಫಾರ್. ಈ 4 ಸರ್ಕಲ್ಸಲ್ಲಿ ನಮ್ಗೆ ಏನು ಮಾಡಬೇಕಂತ ಹುಡುಕಿದ್ರೆ ಅದು ಕೆಲಸ ಆಗೋದಿಲ್ಲ. ದಟ್ಸ್ ಪ್ಯಾಷನ್. ಸೊ ಯು ಆರ್ ನೋ ಲಾಂಗರ್ ವರ್ಕಿಂಗ್, ಸೊ ಇಟ್ಸ್ ಮೋರ್ ಆಫ್ ಅ ಸ್ಟ್ರೆಸ್ ಫ್ರೀ ಪ್ಯಾಷನ್. ಸೊ ದ್ಯಾಟ್ ಈಸ್ ವೈ ಇಫ್ ಯು ಆರ್ ಡೂಯಿಂಗ್ ವಾಟ್ ಯು ಲವ್ in a longer time, you don't have stress, you have a more fulfilling and satisfying life. So ಅದನ್ನು ಅಚೀವ್ ಮಾಡೋದಕ್ಕೆ ನಾವು ಫ್ಲೋ ಅಂತ ಒಂದು ಗೇಮ್ ಮಾಡಿದ್ದೇವೆ. ಸೊ ಈ ಗೇಮ್ ನಾವು ಕಾರ್ಡ್ ಗೇಮ್ ಆಡಿರ್ತೇವೆ. ಯಾವುದಾದ್ರೂ ಒಂದು ಎಕ್ಸಾಂಪಲ್ ಕೊಡಬೇಕಾದ್ರೆ ಊನೋ ಅಂತ ನೀವು ಕೇಳಿರ್ಬೋದು, ಒನ್ ಆಫ್ ದ ಮೋಸ್ಟ್ ಫೇಮಸ್ ಗೇಮ್ಸ್. ಆ ಥರದಲ್ಲೇ ಸೊ ಮಕ್ಕಳಿಗೆ ಕಲಿಸಬೇಕಾದ್ರೆ ಪುಸ್ತಕದಿಂದ ಕೊಡೋದು ಇಟ್ಸ್ ಅ ವೆರಿ ಓಲ್ಡ್ ಟ್ರೆಡಿಷನ್. ಅದನ್ನು ಚೇಂಜ್ ಮಾಡಿ ಆಡುವುದರ ಮೂಲಕ ಅವರು ಕಲಿಯೋದಾದರೆ ಅದಕ್ಕೆ ನಾವು ಗೇಮ್ ಆಗಿ ಮಾಡಿದ್ದೇವೆ. ಸೊ ಈಗ ಗೇಮ್ ಪ್ಲೇ ಎಲ್ಲ ಇದರಲ್ಲಿ ಕ್ಲಿಯರಾಗಿ ಬರೆದಿದೆ. ಬಟ್ ಈಗ ನಾವು ಪೇಟೆಂಟಿಗೆ ಫೈಲ್ ಮಾಡ್ತಾ ಇದ್ದೇವೆ, ಅದಕ್ಕೆ ಡೀಟೇಲ್ಸ್ ಕೊಡಲಿಕ್ಕೆ ಆಗೋದಿಲ್ಲ. ಸೊ ಮುಂದೆ ಈಗ ನಾವು ಕಾಲೇಜಲ್ಲಿದ್ದಾಗ ಈ ಕಾನ್ಸೆಪ್ಟನ್ನು ಡಿಸ್ಕವರ್ ಮಾಡಿದ್ವಿ. ಆ್ಯಂಡ್ ದೆನ್ ತುಂಬ ರೌಂಡ್ಸ್ ಟ್ರಯಲ್ಸ್ ಮಾಡಿ ಮಕ್ಕಳೊಟ್ಟಿಗೆ ಆಡಿ, ತುಂಬ ಸ್ಕೂಲ್ ಮಕ್ಕಳೊಟ್ಟಿಗೆ, ಫಸ್ಟ್ PU ಸೆಕೆಂಡ್ PU ಮಕ್ಕಳೊಟ್ಟಿಗೆ, ಇವನ್
ಪೀಪಲ್ ಹು ಆರ್ ಇನ್ ದೇರ್ 40s ಮಿಡ್ ಲೈಫಲ್ಲಿ ಇದ್ದದ್ದು ಕರಿಯರ್ ಟ್ರಾನ್ಸಿಷನ್ಸ್ಗೆ ಹೋಗು ಎಲ್ಲರೊಟ್ಟಿಗೆ ನಾವು ಆಡಿ ಫೀಡ್ಬ್ಯಾಕ್ ತೊಗೊಂಡು ಈ ಕಾರ್ಡ್ ಗೇಮನ್ನು ಮಾಡಿದ್ವಿ. ಮತ್ತು ನಮಗೆ ಗೊತ್ತಾಯಿತು ಸ್ಟ್ಯಾನ್ಫರ್ಡ್ ಯೂನಿವರ್ಸಿಟಿಯಲ್ಲಿ ದೇರ್ ಇಸ್ ಅ ಸೆಂಟರ್ ಫಾರ್ ಲಾಂಜಿವಿಟಿ ಅಂತ. ಅವರು ಸರ್ ಹೇಳಿದಾಗೆ ಲಾಂಗ್ ಲೈಫಿಗೆ ಹೇಗೆ ನಾವು ಮೋರ್ ಫುಲ್ಫಿಲ್ಲಿಂಗ್ ಆಗಿ ಸ್ಯಾಟಿಸ್ಫೈಂಗ್ ಮಾಡ್ಬೋದು ಅದಂತ ಅವ್ರದ್ದೊಂದು ಕಾನ್ಸೆಪ್ಟ್ ಇತ್ತು. ಅಲ್ಲಿಯೇ ನಾವು ಇದನ್ನು ಕಳಿಸಿದ್ವಿ ಎಂಟ್ರಿ ಮಾಡಿ. ಆ್ಯಂಡ್ ದೆನ್ ವಿ ಗಾಟ್ ಸೆಲೆಕ್ಟೆಡ್ ಆ್ಯಂಡ್ ದೇ ಆಸ್ಕ್ಡ್ ಅಸ್ ಟು ಕಮ್ ಆ್ಯಂಡ್ ಪ್ರೆಸೆಂಟ್ ಫಾರ್ ದ ಫೈನಲ್ ರೌಂಡ್ ಎಟ್ ಸ್ಟ್ಯಾನ್ಫರ್ಡ್. ಸೊ ಅಲ್ಲಿ ಹೋದಾಗ ಇಟ್ ವಾಸ್ ಅ ವೆರಿ ಇಂಟ್ರೆಸ್ಟಿಂಗ್ 3-day ಜರ್ನಿ, ಬಿಕಾಸ್ ಫಸ್ಟ್ ಡೇ ಅಲ್ಲಿ ವಿ ಗಾಟ್ ಟು ಮೀಟ್ ಅ ಲಾಟ್ ಆಫ್ ವರ್ಕ್ಶಾಪ್ಸ್ ಆ್ಯಂಡ್ ಲಾಟ್ ಆಫ್ ಇನ್ಸ್ಟ್ರಕ್ಟರ್ಸ್ ಹೂ ಆರ್ ವರ್ಕಿಂಗ್ ಇನ್ ದ ಸ್ಪೇಸ್ ಆಫ್ ಲಾಂಜಿವಿಟಿ. ಮತ್ತು ಸೆಕೆಂಡ್ ಡೇ ಜಡ್ಜಿಂಗ್ ಪ್ಯಾನಲ್ ಅಲ್ಲಿ ಸಹ ದೇವರ್ ಆಲ್ಮೋಸ್ಟ್ 9 ಜಡ್ಜಸ್ ಹೂ ಆರ್ ಆಲ್ ಇನ್ವೆಸ್ಟರ್ಸ್ ಆ್ಯಂಡ್ ಬಿಸ್ನೆಸ್ ಓನರ್ಸ್. ಅವರಿಗೆ ಕಾನ್ಸೆಪ್ಟ್ ತುಂಬ ಇಷ್ಟ ಆಯಿತು ಪರ್ಪಸ್ ಬಗ್ಗೆ ನಾವು ಡಿಸ್ಕವರ್ ಮಾಡಿದ್ದಕ್ಕೆ. ಆ್ಯಂಡ್ ದೆನ್ ದೇ ವಾಂಟೆಡ್ ಅಸ್ ಟು ಟೇಕ್ ಇಟ್ ಅಹೆಡ್. ಸೊ ದ ನೆಕ್ಸ್ಟ್ ಸ್ಟೆಪ್ ಆಫ್ ದಿಸ್ ವುಡ್ ಬಿ ಟು ಕ್ರಿಯೇಟ್ ಅನ್ ಆ್ಯಪ್, ಅ ಮೊಬೈಲ್ ವರ್ಷನ್, ಆ್ಯಂಡ್ launch it on the Play Store and as well as the Apple Store. And so we were thinking to go on a more of a digital detox way. ಅದಕ್ಕೆ ನಾವು ಕಾರ್ಡ್ ಗೇಮ್ ಮಾಡಿದ್ದು ಯಾಕಂದರೆ ಇನ್ನೂ ಜಾಸ್ತಿ ನಾವು ಮಕ್ಕಳಿಗೆ ಎಲ್ಲರಿಗೆ ಫೋನ್ ಯೂಸ್ ಮಾಡಿ ಅಂತ ಹೇಳೋದು ಬೇಡ ಅಂತ ನಮ್ಮ ಉದ್ದೇಶ ಇತ್ತು. ಬಟ್ ಟು ಹ್ಯಾವ್ ಅ ಲಾರ್ಜರ್ ಸ್ಕೇಲ್, ಲಾರ್ಜರ್ ರೀಚ್, ಜಾಸ್ತಿ ಜನರಿಗೆ ಗೇಮ್ ತಲುಪಬೇಕಾದ್ರೆ ದ ಬೆಸ್ಟ್ ವೇ ಇಸ್ ಟು ಗೋ ಫಾರ್ ಅ ಡಿಜಿಟಲ್ ವೇ. So that will be the next step of the game. So we are in constant touch with investors from Sri Lanka, Boston, who are very much interested to take this ahead. So yeah, that's thank you. Are there any of the investors have come forward now? Yes, we are in talk with Tushara company. So she is the owner of Nastara Industries. So she's she's getting in touch with us every week for meetings where we are discussing what is the way ahead, because we need to figure out the patent as well as the app. So now ನಮ್ಮ ಟೀಮಲ್ಲಿ ಫುಲ್ ಸ್ಕೇಲ್ ಡೆವಲಪರ್ಸ್ ಯಾರೂ ಇಲ್ಲ. Patent ಆಗಿದೆ ಈಗ? ಇಲ್ಲ, ಫೈಲ್ ಮಾಡಿದ್ದೇವೆ ಅಷ್ಟೇ. ಪೇಟೆಂಟ್ ಸೊ ಪ್ರೊವಿಷನಲ್ ಸಿಕ್ಕಿದೆ, ಬಟ್ ಅದು ಕಂಪ್ಲೀಟ್ ಆಗಲಿಕ್ಕೆ ಇಟ್ ಟೇಕ್ ಅಟ್ಲೀಸ್ಟ್ 1 year. Electrical engineering ಯಾವ್ದು ಮಾಡಿಸಿದ್ರು? ಮೆಕ್ಯಾನಿಕಲ್. ಹೌದು. Almost ಓ ಹಾಂ, ನಾನು ಅಲೋಷಿಯಸ್ನ ಕಲಾ ಶಿಕ್ಷಕ ಜಾನ್ ಚಂದ್ರನ್ ಅಂತೇಳಿ. ಶುಭಮ್ ನನ್ನ ವಿದ್ಯಾರ್ಥಿಯಾಗಿ ಕಲೆಯಲ್ಲಿ ಅದ್ಭುತ ಸಾಧನೆ ಮಾಡಿದಂಥ ವಿದ್ಯಾರ್ಥಿ ಆಗಿದ್ದ. ಹಾಗಾಗಿ ಈ ಸಂದರ್ಭದಲ್ಲಿ ನಮಗೂ ಕೂಡ, ನಮ್ಮ ಸಂಸ್ಥೆಗೆ ಕೂಡ ಹೆಮ್ಮೆಯ ವಿಷಯ ಆಗಿರೋದ್ರಿಂದ ನಾನು ಇದನ್ನು ಹಂಚ್ಕೊಳ್ತಾ ಇದ್ದೆ. ನಾನು ಸ್ಕೂಲ್ ಐ ಥಿಂಕ್ 2016 ಬ್ಯಾಚ್ ಆದರೂ ಸಹ ಸರ್ ಹ್ಯಾಸ್ ಬೀನ್ ಲೈಕ್ ಅ ಕಾನ್ಸ್ಟೆಂಟ್ ಸಪೋರ್ಟ್. ಆಗಿಂದ ಸರ್ ಟಚಲ್ಲಿ ಇರ್ತೇನೆ. ಯಾವುದೇ ಕಾಂಪಿಟೇಷನ್ ಇರಲಿ, ಏನಾದರೂ ಇದ್ದರೂ ಸರ್ ಹತ್ರ ಡಿಸ್ಕಸ್ ಮಾಡಿ, ಆ್ಯಂಡ್ ಈಸ್ ಆಲ್ವೇಸ್ ಬೀನ್ ವೆರಿ ಹೆಲ್ಪ್ಫುಲ್ ಇನ್ ದ್ಯಾಟ್ ಮ್ಯಾನರ್. ಸರಿ, ನಾವು ಮಾತಾಡ್ತೀವಿ. ನಿಮ್ಮ ಪ್ರೋತ್ಸಾಹ ಹೇಗೆ ಅಂತ. ಹಾಂ, ರೀಇಮ್ಯಾಜಿನಿಂಗ್ ಇಂಗ್ಲೀಷಲ್ಲಿಯಾ ಕನ್ನಡ. ಇದು ದೀರ್ಘಾವಧಿಗಾಗಿ ಶಿಕ್ಷಣ ಮತ್ತು ಕಲಿಕೆಯನ್ನು ಪುನರ್ಕಲ್ಪನೆ ಮಾಡುವುದು. ರೀಇಮ್ಯಾಜಿನಿಂಗ್ ಎಜುಕೇಷನ್ ಆ್ಯಂಡ್ ಕಲಿಕೆಯನ್ನು ಲರ್ನಿಂಗ್ ಫಾರ್ ಪುನರ್ಕಲ್ಪನೆ ಮಾಡುವುದು. ರೀಇಮ್ಯಾಜಿನಿಂಗ್ ಎಜುಕೇಷನ್ ಆ್ಯಂಡ್ ಲರ್ನಿಂಗ್ ಫಾರ್ ಲಾಂಗರ್ ಲೈಫ್ಸ್. ಎಸ್, ಇದನ್ನು ಐ ಥಿಂಕ್ 2 to 6 players ಒಮ್ಮೆ ಆಡ್ಬೋದು. 6 players. ಆ್ಯಪಲ್ ಈಗ ಆ್ಯಪ್ ಇಲ್ಲ, ಇಟ್ಸ್ ಆಗಬೇಕಾಗ್ತದೆ. ಡೆವಲಪ್ ಆಗಿದೆ. ಇದೀಗ ಎಜುಕೇಶನ್ ಇಂತ ಜಾಸ್ತಿ ಇದು ಗೇಮ್ ಥ್ರೂ ಅ ಗೇಮ್ ನಾವು ಎಜುಕೇಷನ್ ಅವರಿಗೆ ಲೈಫಲ್ಲಿ ಹೇಗೆ ಡಿಸಿಷನ್ಸ್ ತೊಗೊಳ್ಬೇಕು ಅದನ್ನು ಕಲಿಸಲಿಕ್ಕೆ ಟ್ರೈ ಮಾಡ್ತಾ ಇದ್ದೇವೆ. ಶೋರ್. ಸೊ ದ ಗೇಮ್ ಹ್ಯಾಸ್ 4 ಸೂಟ್ಸ್. ಓಕೆ, 4 ಸೂಟ್ಸ್ ಅಂದರೆ ನಮ್ಗೆ ಹೇಗೆ ಹಾರ್ಟ್ಸ್ ಇರ್ತದೆ, ಡೈಮಂಡ್ಸ್ ಇರ್ತದೆ, ಹಾಗೆ 4 ಸೂಟ್ಸ್ ಉಂಟು. ಸೊ 4 ಸೂಟ್ಸ್ ಆರ್ ವಾಟ್ ಯು ಆರ್ ಗುಡ್ ಆ್ಯಟ್, ವಾಟ್ ಯು ಲವ್,
ವಾಟ್ ದ ವರ್ಲ್ಡ್ ನೀಡ್ಸ್ ಆ್ಯಂಡ್ ವಾಟ್ ಯು ಕ್ಯಾನ್ ಗೆಟ್ ರಿವಾರ್ಡೆಡ್ ಫಾರ್, ಹಾಗೆ ಡಿವೈಡ್ ಮಾಡಿದ್ದೇವೆ. ಸೊ ಇಫ್ ಐ ಸೇ ವಾಟ್ ಯು ಲವ್, ಇಟ್ ಕ್ಯಾನ್ ಬಿ ಮೈಂಡ್ಫುಲ್ನೆಸ್, ಅಂದರೆ ಆರ್ ಸಿಂಪಲ್ ಲೈಫ್ ಈಸ್ ವಾಟ್ ಯು ಲವ್. So we are trying, and we have given a small description about what simple life is. So people learn. So with this, you have to match with the other 3 suits, what the world needs. So simple life ಇಂದ ನೀವು ಏನು ಜಗತ್ತಿಗೆ ಏನು ನೀವು ಕಾಂಟ್ರಿಬ್ಯೂಟ್ ಮಾಡ್ಬೋದು ಅದೊಂದು ನೀವು ಕಾರ್ಡ್ ಥ್ರೂ ನೀವು ಫೈಂಡ್ ಔಟ್ ಮಾಡಬೇಕು. ಮೆನ್ ವಾಟ್ ಕ್ಯಾನ್ ಯು ಗೆಟ್ ರಿವಾರ್ಡೆಡ್ ಫಾರ್, ಅದು ಮಾಡಿದ್ದಕ್ಕೆ ವರ್ಲ್ಡ್ ನಿಮಗೆ ಹೇಗೆ ಹಣ ಇಲ್ಲ ಪ್ರೋತ್ಸಾಹ ಏನಾದರೂ ಕೊಡ್ಬೋದು, ಅದು ಇನ್ನೊಂದು ಕಾರ್ಡ್ ಬರ್ತದೆ. ಸೊ ಥ್ರೂ ದ್ಯಾಟ್ ಆ್ಯಂಡ್ ವಾಟ್ ಯು ಆರ್ ಗುಡ್ ಆ್ಯಟ್. ಸೊ ಈ 4 ಸೂಟ್ಸ್ ಯೂಸ್ ಮಾಡಿ ಮಕ್ಕಳು ಥಿಂಕ್ ಮಾಡಬೇಕು. ಆ್ಯಂಡ್ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಎಸ್ ಅ ಫ್ಲೋ ಕಾರ್ಡ್ ಅಂತ ಇದೆ. ಈ ಕಾರ್ಡಿಗೆ ಮ್ಯಾಚ್ ಆಗುವಾಗೆ ಈ 4 ಇನ್ನು ಸೂಟನ್ನು ಮ್ಯಾಚ್ ಮಾಡಬೇಕು. ಆಗ it's basically trying to put that framework of Ikigai into the children's mind. It's not directly telling you have to do this in life, but it's trying to put that framework in their mind so that when they take decisions in the longer life, they can be aware that I have to use this framework and this would be helpful. So more details to give you of the card, because the patent is not filed, I don't want to hand it over right now. So ಇದನ್ನು ನೀವು ಹೈಸ್ಕೂಲ್ ಟೈಮಲ್ಲಿ ಅಂತ ಹೇಳಿ, ಹೈಸ್ಕೂಲ್ ಟೈಮ್, ಕಾಲೇಜ್ ಟೈಮಲ್ಲಿ, ಕಾಲೇಜ್ ಟೈಮಲ್ಲಿ ನೀವು ಅದನ್ನು ಹೌದು ಅದಕ್ಕೆ ರೆಡಿ ಮಾಡ್ತಾ ಇದ್ರಿ. ಹೌದು ಅದು ಎಷ್ಟು ವರ್ಷ ಟೋಟಲ್ ಅದಕ್ಕೆ ನೀವು ಮಾಡುವಾಗ ನಾವು ಸ್ಟಾರ್ಟ್ ಮಾಡಿದ್ದು ಫೈನಲ್ ಸೆಮಿಸ್ಟ್ರಲ್ಲಿ. ಆಲ್ಮೋಸ್ಟ್ ಲೈಕ್ 1 year ವಿ ಹ್ಯಾವ್ ಸ್ಪೆಂಟ್ ಆನ್ ದಿಸ್. ಫೈನಲ್ ಸೆಮಿಸ್ಟರ್ ಮತ್ತು ಗ್ರ್ಯಾಜುಯೇಟ್ ಆದಮೇಲೆ ಸ್ವಲ್ಪ ಈಗ ಜೂನಿಂದ ಡಿಸೆಂಬರ್ವರೆಗೆ ಆಲ್ಮೋಸ್ಟ್ 1 year. Yeah, so in college there was Dr. Shakuntala Acharya was one of the mentors, and then Stanford University ಇಂದ ಇಬ್ಬರಿದ್ರು, Dr. Faye Sahai and Sheila Wright ಅಂತ. So they are from Stanford University. ಇಲ್ಲಿ IIT Guwahati ಇಂದ Dr. Shakuntala Acharya. ಈ process ಎಷ್ಟು ಟೈಮ್ ತಗೊಳ್ಳುತ್ತೆ? ಈಗ ಏಪ್ರಿಲ್ 21ರಿಂದ 24ರವರೆಗೆ ಆ ಕಾಂಪಿಟೇಷನ್. ಹೌದು. ಅದಕ್ಕಿಂತ ಮೊದಲು ಅವರ ಸೊ ನಮಗೆ ಅವರು ಫಸ್ಟ್ ಕಮ್ಯುನಿಕೇಟ್ ಮಾಡಿ ಜಾನ್ವರಿಯಲ್ಲಿ ದೇ ಟೋಲ್ಡ್ ಅಸ್ ವಿ ಆರ್ ಸೆಲೆಕ್ಟೆಡ್, ನೀವು ಸ್ಟ್ಯಾನ್ಫರ್ಡಿಗೆ ಬರಬೇಕು ಅಂತ. ಆಗ ದೇ ಕನೆಕ್ಟೆಡ್ ಅಸ್ ವಿತ್ ದ 2 mentors, ಶೀಲಾ ಆ್ಯಂಡ್ ಫೇ. ಅವರು ಕಾನ್ಸ್ಟೆಂಟ್ ಟಚ್ಚಲ್ಲಿದ್ದರು. ಹೇಗೆ ಇನ್ನು ಅಂದರೆ ನಾವು ಫಸ್ಟ್ ಅವ್ರಿಗೆ ಸಬ್ಮಿಟ್ ಮಾಡಿದ್ದು ಬರೀ ಕಾನ್ಸೆಪ್ಟ್, ನಾವು ಗೇಮ್ ಬಗ್ಗೆ ಏನೂ ಕಳಿಸಿರಲಿಲ್ಲ ಅವರಿಗೆ. ಸೊ ವಿ ಹ್ಯಾಡ್ ಟು, ಅದಾದಮೇಲೆ ಜಾನ್ವರಿಯಿಂದ ನಾವು ಟೆಸ್ಟಿಂಗ್ ಶುರು ಮಾಡಿದ್ವಿ. ಅಂದರೆ ಇಲ್ಲಿ ಅಲೋಷಿಯಸಲ್ಲಿ ಸಹ ನಾವು ಟೆಸ್ಟಿಂಗ್ ಮಕ್ಕಳೊಟ್ಟಿಗೆ ಆಡಿ, ಮತ್ತು ಇದು ಕೇಂದ್ರೀಯ ವಿದ್ಯಾಲಯ IIT ಗುವಾಹಟಿ ಕ್ಯಾಂಪಸ್ಸಲ್ಲಿ ಅಲ್ಲಿ ಸಹ ಮಕ್ಕಳೊಟ್ಟಿಗೆ ಆಡಿ, ಮತ್ತು ತುಂಬ ಗೇಮ್ ಕ್ಯಾಫೇಸ್ ಇರುತ್ತೆ, ಅಲ್ಲಿ ಹೋಗಿ ಅಲ್ಲಿ ಜನರ ಹತ್ರ ಆಡಿ, ಬಿಕಾಸ್ ವಿ ವಾಂಟೆಡ್ ಅ ಡೈವರ್ಸ್ ಏಜ್ ಗ್ರೂಪ್. ಆ್ಯಂಡ್ ದೆನ್ ವಿ ಫೈನಲೈಸ್ಡ್ ದ ಗೇಮ್, ಲೈಕ್ ಗೇಮ್ ಪ್ಲೇ ಫೈನಲೈಸ್ ಆಗಿದ್ದು ಐ ಥಿಂಕ್ ಫೆಬ್ರವರಿ ಎಂಡ್ ಒಳಗೆ. ದೆನ್ ವಿ ಸ್ಟಾರ್ಟ್ ಪ್ರಿಂಟಿಂಗ್ ಎಲ್ಲ, ಪ್ಯಾಕೇಜಿಂಗ್ ಡಿಸೈನ್ ಎಲ್ಲ ಸ್ಟಾರ್ಟ್ ಮಾಡಿ ಬೈ April we were ready. And then there was one team from MIT Pune. the government of India has recognized your this event? No, not yet. So no media has covered this. No, it's not. We just got back in May mid, and then we thought we'll. ನೀವು ಫಸ್ಟ್ ಅಪ್ರೋಚ್ ಆಗಿದ್ದು ನೀವು ಯೂನಿವರ್ಸಿಟಿಗೆ ಅಂದರೆ ಕಾಂಪಿಟೇಷನ್ ಹೇಗೆ? ಇದಕ್ಕೆ ಈ ರೀತಿ ಕಾಂಪಿಟೇಷನ್ ಇಲ್ಲ, ನಾವು ಆ್ಯಕ್ಚುಲಿ ನಮ್ಮ ಹತ್ರ ಕಾನ್ಸೆಪ್ಟ್ ಇತ್ತು. ದೆನ್ ಒನ್ ಆಫ್ ಕಾಲೇಜಲ್ಲಿ ಪ್ರೊಫೆಸರ್ ಹೇಳಿದರು, ಸ್ಟ್ಯಾನ್ಫರ್ಡಲ್ಲಿ ಹೀಗೊಂದು ಸೆಂಟ್ರ್ ಉಂಟು, ನೀವು ಹಾಗೆ ಅವರು ಎವ್ರಿ ಇಯರ್, ದಿಸ್ ಇಸ್ ಲೈಕ್ ದ 14th edition ಆಫ್ ದ ಕಾಂಪಿಟೇಷನ್, ನೀವು ಕಳಿಸಿ ಅವರಿಗೆ. ನಾವು ಅದಾದಮೇಲೆ ನಾವು ಕಳಿಸಿದ್ದು. ಸೇಮ್ ಅಥವಾ ಸಿಮಿಲರ್ ಮಾಡೆಲ್ ಅನ್ನು ಮಾಡಿದ್ರಾ ನೀವು ಮತ್ತೊಂದು ಕಡೆ MIT ಪುಣೆ? ಹಾಂ, ಅವರೇನು ಅವ್ರದ್ದು ಬೇರೆ ಇತ್ತು, ಅಂದರೆ ಥೀಮ್ ಒಂದೇ, ಬಟ್ ಅವ್ರದ್ದು there was ಡಿಫ್ರೆಂಟ್ ಕಾನ್ಸೆಪ್ಟ್ they were doing, ಅಂದರೆ ಅವರ ಟಾರ್ಗೆಟ್ ಗ್ರೂಪ್ ವಾಸ್ ಡಿಫ್ರೆಂಟ್. ಇದಕ್ಕೆ ಸರ್ ಬೇಸಿಕಲಿ ಫ್ಲೋ ಕಾರ್ಡ್ ಹೇಳೋದು. ಹೌದು, ದ ನೇಮ್ ಆಫ್ ದ ಕಾರ್ಡ್ ಫ್ಲೋ ಅಂತ. ಸೊ ಅದು ಹೆಸರು ಹಿಂದೆ ಸಹ ಸ್ಟೇಟ್ ಆಫ್ ಫ್ಲೋ ಅಂತ ಒಂದು ಕಾನ್ಸೆಪ್ಟ್ ಇರ್ತದೆ. ಇಫ್ ಯು ಆರ್ ಡೂಯಿಂಗ್ ಸಮಥಿಂಗ್ ದಟ್ ಯು ಲವ್ ಅ ಲಾಟ್, ಯು ಲೂಸ್ ದ ಟ್ರ್ಯಾಕ್ ಆಫ್ ಟೈಮ್. ಫಾರ್ ಎಕ್ಸಾಂಪಲ್, ಆಡುವಾಗ ಮಕ್ಕಳಿಗೆ ಇಟ್ ಗೋಸ್ ವೆರಿ ಫಾಸ್ಟ್, ಸೊ ದ್ಯಾಟ್ ಈಸ್ ಕಾಲ್ಡ್ ಅ ಸ್ಟೇಟ್ ಆಫ್ ಫ್ಲೋ. So we want people to achieve that state of flow, that's why it's called as flow. And when you are in the state of flow, you are extremely productive. So that is the name. ಟೋಟಲ್ ಇದರದ್ದು ಇದೆ ಕಾನ್ಸೆಪ್ಟ್, ನೀವು ಹೇಳಿ ಲೈಫ್ ಅನ್ನು ಲೀಡ್ ಮಾಡೋದು ಟೋಟಲ್ ಆಗಿ ಸಿಂಪಲ್ ಆಗಿ ಇರುತ್ತೆ.
ಸಿಂಪಲ್ ಆಗಿ ಹೇಳಬೇಕಾದ್ರೆ ವಿ ವಾಂಟ್ ಎನಿ ಒನ್ ಫ್ರಮ್ ದಿ ಏಜ್ ಗ್ರೂಪ್ ಆಫ್ 10 till 60 or 70. In their life, we want them to make decisions which will make them happy, productive, and lead like a fulfilling and satisfying lives. And for that, we have like an Eastern philosophy of Ikigai, which is backing it. That's it. Yeah, yes. ನೀವು ಸ್ಟಡಿ ಮಾಡಿದ್ದು NIT ಗೆ ಹೌದು, ಬ್ಯಾಚುಲರ್ಸ್ NIT ಗೆ, ಮಾಸ್ಟರ್ಸ್ IIT ಗುವಾಹಟಿ. ಪ್ರೆಸೆಂಟ್ ನಾನು ಗ್ರ್ಯಾಜುಯೇಟ್ ಆಗಿದ್ದು ಲಾಸ್ಟ್ ಜೂನಲ್ಲಿ. ಸೊ ಅದಾದಮೇಲೆ ಐ ಆಮ್ ವರ್ಕಿಂಗ್ ಫಾರ್ ಮಿಸ್ಟರ್ ಕೂಪರ್ ಅಂತ, ಪ್ರಾಡಕ್ಟ್ ಮ್ಯಾನೇಜರ್ ಇದೆ. Like schooling first to 10th 12th ಇಲ್ಲೇ NIT ಕೆ ಆಲ್ಸೋ ಮನೆ ವಿಜಯ್. ಎಲ್ಲ ಮಾಧ್ಯಮ ಮೀಡಿಯಾದವರಿಗೆ ನನ್ನ ನಮಸ್ಕಾರಗಳು. ಐ ಆಮ್ ವೆರಿ ಗ್ಲಾಡ್ ಟು ಸೇ ದಟ್ ಐ ಆಮ್ ದ ಫಾದರ್ ಆಫ್ ಮಿಸ್ಟರ್ ಶುಭಮ್ ವರ್ಣೇಕರ್. ನಾವು ಆಲ್ಮೋಸ್ಟ್ ಸುಮಾರು ಜನರಿಗೆ ನಾನು ಪರಿಚಯ ನನಗೆ ಉಂಟು. ಎಕ್ಸಾಕ್ಟ್ಲಿ, ನಾನು ರಿಟೈರ್ಡ್ RTO ಆಗಿ ಇಲ್ಲೇ ವಾಸವಾಗಿದ್ದೀನಿ. ಅಲ್ಲ, ಅದಕ್ಕೆ ನಿಮಗೆ ನೋಡಿದ್ರೆ ನಾನು ಜಾಸ್ತಿ ಪರಿಚಯ ಮಾಡಿಸ್ಕೊಳ್ಳಿಕ್ಕೆ ಹೋಗಿಲ್ಲ. ಮತ್ತು ಯಾ ಸೊ ಸರ್, ನಾನು 3 ವರ್ಷ ಆಯ್ತು ನನಗೆ 22. ಸೊ ನಾನು ಹೆಮ್ಮೆಯ ಒಬ್ಬ ಪೇರೆಂಟ್ಸ್ ಆಗಿ ಹೇಳೋಕ್ಕೆ ಇಷ್ಟಪಡೋದಂದರೆ, ಈಗ ನಾವು ಸರ್ಕಾರಿ ಇದರಲ್ಲಿ ಕೆಲಸ ಮಾಡಿದ್ದೀವಿ ಸುಮಾರು. ನಾವು ಕಷ್ಟಪಟ್ಟು ನಮ್ಮದೇ ಈ ಸರ್ಕಾರದಲ್ಲಿ ಯಾವುದೋ ಒಂದು ಕಾಂಪಿಟೇಷನ್ ಹೋಗಬೇಕಿದ್ರೆ ಯಾವುದು ಸಂಸ್ಥೆಗಳು ನಮ್ಮನ್ನು ಮುಂದೆ ತಳ್ಳೋದಿಲ್ಲ. ಈ ಸಂಸ್ಥೆಯಲ್ಲಿ ನಮ್ಮನ್ನು ಎಳ್ಕೊಂಡು ಹೋದಂಗೆ ಅನುಭವ ಆಯಿತು ನನಗೆ. ಯಾಕಂದರೆ ಒಂದು ಪ್ರಾಜೆಕ್ಟನ್ನು ರೆಡಿ ಮಾಡಿದ್ದ ಅಷ್ಟರಲ್ಲೇ ಯಾರೋ ಒಬ್ಬರು ಗೈಡ್ ಮಾಡಿದ್ರು, ನೀವು ಅಲ್ಲಿ ಹೋಗಿ ನಿಮ್ಮದೊಂದು ಅರ್ಜಿ ಸಲ್ಲಿಸಿ ಎಲ್ಲಿ ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿಗೆ. ಸೊ ಅದಕ್ಕೆ ಎಲ್ಲರೂ ಗೊತ್ತಿರೋದಿಲ್ಲ ಇದೆಲ್ಲ. ಯಾರೊಬ್ಬ ಗುರು ಬೇಕಾಗ್ತಾರೆ. ಅಂದರೆ ಇಲ್ಲಿ ಬಾಣ ಹೊಡೆದ್ರೆ ಇಲ್ಲಿಗೇನೋ ಉಂಟು ಅಂತ ಗೊತ್ತಾಗ್ತಿರ್ಲಿಲ್ಲ. ಆ ಥರ ಒಬ್ಬರು ಸಜೆಷನ್ ಕೊಟ್ಟರು. ಇವರು ಯಾಜಿರೀಸ್ ಹಾಕಿಬಿಟ್ರು ಒಂದು ಅರ್ಜಿ ಹೋಗಲಿಲ್ಲ. ಅದು 31 ದೇಶಗಳಿಂದ ಎಲ್ಲ ಅಷ್ಟು ಅರ್ಜಿಗಳು ಬಂದಿದ್ದಾವೆ. ಅಲ್ಲಿ 500 ಪ್ರತಿಸ್ಪರ್ಧಿಗಳು ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಸೊ ಅದರಲ್ಲಿ 8 ಮಾತ್ರ ಅವರು ಫೈನಲಿಸ್ಟಿಗೆ ತಗೊಂಡಿದ್ದಾರೆ ಲಿಸ್ಟಲ್ಲಿ. ಅದರಲ್ಲಿ ಅಂದರೆ ಅದೆಲ್ಲ ಅವ್ರ ಪಾಡಿಗೆ ಮಾಡ್ಕೊಂಡಿದ್ದಾರೆ. ಅದೆಲ್ಲ ನೀವು ರಿವೀಲ್ ಮಾಡಿಲ್ಲ. 500 ಅರ್ಜಿಗಳು ಯಾವ ಎಲ್ಲೆಲ್ಲಿ ಎಂತೆಂಥ ಇನೋವೇಷನ್ಸ್ಗಳು ಇದ್ದಾವೆ ರಿವೀಲ್ ಮಾಡಿರಲಿಲ್ಲ. ಸೊ ಫೈನಲ್ 8 ಜನರಿಗೆ ಮಾತ್ರ ಅವ್ರು ಫೈನಲ್ ಕಳಿಸ್ಕೊಟ್ಟಿದ್ರು. ಯುವರ್ ಇನೋವೇಷನ್ ಹ್ಯಾಸ್ ಬೀನ್ ಸಿಲೆಕ್ಟೆಡ್ ಆ್ಯಂಡ್ ಯು ಪ್ರೆಸೆಂಟ್ ಇಟ್ ಬಿಫೋರ್ ದ ಯೂನಿವರ್ಸಿಟಿ ಇದರಲ್ಲಿ. ಸೊ ಇವನ್ ಫಸ್ಟ್ ಬಂತು. ಆಮೇಲೆ ಇಂಡಿಯಾದಲ್ಲಿ ಒಂದು 3-4 ಜನ ಹಾಕಿದ್ದರು. ಅದರಲ್ಲಿ ಪುಣೆಯವರಿಗೆ 2ನೇದು ಚಾನ್ಸ್ ಸಿಕ್ತು. ಹಾಗೆ ಪಾಕಿಸ್ತಾನ, ಜಪಾನ್, ಸುಮಾರು ಎಲ್ಲ ದೇಶಗಳಿಂದ ಬಂದಿದ್ದರು. ಸೊ ನಾವು ಈ ಅವಕಾಶನ ಯುಟಿಲೈಸ್ ಮಾಡ್ಕೋಬೇಕಂತ ನಾವು ಕೂಡ ಒಂದು ವೀಸಾಗೆ ಹಾಕಿಬಿಟ್ವಿ. ಇವನ ಜೊತೆಗೆ ನಮಗೂ ಒಂದು ಅವಕಾಶ ಸಿಗುತ್ತೆ. ಪೇರೆಂಟ್ಸ್ಗಳಿಗೆ ಮಕ್ಕಳ ಎಜುಕೇಷನ್ ಬಗ್ಗೆ ಕನ್ವೊಕೇಷನ್ ಟೈಮಲ್ಲಿ ಇಂಥ ಪ್ರೆಸೆಂಟೇಷನ್ ಟೈಮಲ್ಲಿ ಒಂದು ಇರುತ್ತೆ. ನಾವು ಕೂಡ ಹೋದ್ವಿ. ಸೊ ಇವೊಂದೆಲ್ಲ ಎಕ್ಸ್ಪೆನ್ಸ್ A to Z ಎಲ್ಲ ಯೂನಿವರ್ಸಿಟಿನೇ ಭರ್ತಿ ಮಾಡ್ಕೊಂಡ್ಬಿಡ್ತು. ಸೊ ನಮ್ಮದಷ್ಟೇ ಎಕ್ಸ್ಪೆನ್ಸ್ ಇತ್ತು. ಈ ಪ್ರೊಸೀಡೆಡ್ ಅಲ್ಲಿ ಆ ವಾತಾವರಣ ನೋಡಿದ ಕೂಡಲೇ ಅಂದರೆ 8 ಪ್ರತಿಸ್ಪರ್ಧಿಗಳು 9 ಜಡ್ಜಸ್ ಇಟ್ಟಿದ್ದಾರೆ. ಅಂದರೆ ಎಲ್ಲ ಒಬ್ಬರು ಬುಕ್ ಮಾಡಿದರೂ ಕೂಡ ಒಬ್ಬ ವ್ಯಕ್ತಿ ಎಕ್ಸ್ಟ್ರಾ ಉಳಿತಾನೆ. ಅವನು ಅಂದರೆ ಅಷ್ಟೊಂದು ಕ್ಲಾರಿಫಿಕೇಷನ್. ಜಡ್ಜಸ್ಗಳು ಫಸ್ಟ್ ಬಂದರು, ಅಲ್ಲಿ ಯಾರು ಕೂತ್ಕೊಳ್ಳೋಂಗಿಲ್ಲ. ಅವ್ರು ಪ್ರೆಸೆಂಟೇಷನ್ ಮಾಡ್ತಾರೆ. ಆ 9 ಜಡ್ಜ್ಗಳು ಪಟ ಕೇಳ್ತಾರೆ, ಇದು ಹೆಂಗೆ ಮಾಡಿದ್ರಿ, ಇದು ತಾವು ಕೇಳಿದ್ರೆ ನೋಡಿ, ಇದು ಯಾಕೆ ಪ್ರತಿಯೊಂದಕ್ಕೂ ಕ್ರಾಸ್ ಮಾಡ್ದಂಗೆ ಮಾಡ್ತಾರೆ. ಎಲ್ಲ ಬ್ಯೂಟಿಫುಲ್ಲಾಗಿ ಆನ್ಸರ್ ಕೊಟ್ಟರು. ಸೊ ಸುಮಾರು ಜನನೂ ಮಾಡಿದ್ರು. ಅದರಲ್ಲಿ ಕರೆಕ್ಟಾಗಿ 2ನೇ ಪ್ರೈಸಿಗೆ ಸಿಕ್ತು. ಸೊ ನಾನು ಯಾಕೆ ಇಷ್ಟಪಡ್ತೇನೆ ಅಂದರೆ, ಈ ಕ್ಯಾಂಡಿಡೇಟ್ ಆ್ಯಂಡ್ ದ ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿದು ಮ್ಯಾನೇಜ್ಮೆಂಟು ವೆರಿ ಡಿಫ್ರೆಂಟ್. ನಮ್ಮನ್ನು ಪೇರೆಂಟ್ಸಿಗೆ ಬಂದವರಿಗೆ ಇಷ್ಟೊಂದು ನಮ್ಮನ್ನು ಸತ್ಕಾರ ಮಾಡಿದ್ರು ಅಂದರೆ ವಿ ಆರ್ ವೆರಿ ಗ್ಲ್ಯಾಡ್ ಟು ಸೇ. ಜನರಲಿ ಈಗ ಪೇರೆಂಟ್ಸಿಗೆ ಯಾರು ಮಾತಾಡೋಲ್ಲ. ಅಂದರೆ ಅವ್ರಿಗೆ ಬೇಕಾಗಿರೋ ಕ್ಯಾಂಡಿಡೇಟ್ ಆ್ಯಂಡ್ ದರ್ ಪರ್ಪಸ್. ಇಲ್ಲಿ ನಮ್ಮನ್ನು ಕೂಡ ತುಂಬ
ತುಂಬ ಚೆನ್ನಾಗಿ ನಮ್ಮನ್ನು ಮಾತಾಡಿಸಿ ದೇ ಟೋಲ್ಡ್ ವಿ ಆರ್ ವೆರಿ ಗ್ಲ್ಯಾಡ್ ಟು ದ ಪೇರೆಂಟ್ಸ್ ಆರ್ ಕಮಿಂಗ್ ಟು ಸಿ ದ ಪ್ರೆಸೆಂಟೇಷನ್ ಆಫ್ ಹರ್ ದೇರ್ ಚಿಲ್ಡ್ರನ್ಸ್ ಫ್ರಮ್ ಸಚ್ ಎ ಲಾಂಗ್ ಡಿಸ್ಟೆನ್ಸ್ ಅಂಥೇಳಿ ನಮ್ಮನ್ನು ಕೂಡ ಸತ್ಕಾರ ಮಾಡೋದು ತುಂಬ ಖುಷಿಯಾದಂಥ ವಿಷಯ. ಸೊ ಐ ಆಮ್ ವೆರಿ ಗ್ಲ್ಯಾಡ್ ಟು ಸೇ ವಿ ಆರ್ ದ ಗ್ಲ್ಯಾಡ್ ಪೇರೆಂಟ್ಸ್ ಟು ಹ್ಯಾವ್ ಸಚ್ ಕೈಂಡ್ ಆಫ್ ಸನ್ಸ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಫೋಟೋಸ್ ಇದೆ, ಫೋಟೋಸ್ ಮೇಲ್ ಆಗ್ತದೆ, ಫೋಟೋಸ್ ಇದೆ ಒಂದು ಅಲ್ಲಿ ಪ್ರೈಸ್ ತಗೊಳ್ಳೋ. ಸರಿ ಫಸ್ಟ್ ಪ್ಲೇಸ್ ಯಾವ ಕ್ಯಾಂಡಿಡೇಟ್